ಸಿನಿಮಾ ತಾರೆಯರ ವಿಷಯದಲ್ಲಿ ಆಗಾಗ ಒಂದಷ್ಟು ಸುದ್ದಿಗಳು ಹರಿದಾಡೋದು ಸಹಜ. ಅದೆಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ. ಆದ್ರೆ ಕೆಲವು ಸುದ್ದಿಗಳು ಆಗಾಗ ಹರಿದಾಡುವುದು ನಿಜ. ಇಲ್ಲೀಗ ಹೇಳ ಹೊರಟ ವಿಷಯ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರಕೊಂಡ ಅವರ ಮದ್ವೆ ಸಮಾಚಾರ. ಹೌದು, ಇವರಿಬ್ಬರು ಗೀತಾ ಗೋವಿಂದಂ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಯಾವಾಗ ಈ ಸಿನಿಮಾ ಹೊರ ಬಂತೋ ಅಲ್ಲಿಂದ ಇಬ್ಬರ ನಡುವೆ ಸ್ನೇಹ ಬೆಳೆಯಿತು, ಅದು ಗಟ್ಟಿಯಾಯ್ತು. ಅಲ್ಲಿಂದ ಪ್ರೀತಿಯೂ ಚಿಗುರಿತು. ಅದು ಮದ್ವೆ ವಿಷಯದವರೆಗೂ ಬಂತು. ಈಗ ಮದ್ವೆ ಆಗೋವರೆಗೂ ಬಂದಿದೆ. ಎಸ್, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇವರ ಮದ್ವೆ ಸುದ್ದಿ ಎಲ್ಲೆಡೆ ಹರಿದಾಡ್ತಿರೋದು ನಿಜ. ಅವರ ಮದ್ವೆ ಅಲ್ಲಂತೆ ಇಲ್ಲಂತೆ, ಹಾಗಂತೆ ಈಗಂತೆ ಅನ್ನುವ ಸುದ್ದಿಯೇ ಇತ್ತು. ಆದ್ರೆ ಎಲ್ಲೂ ಕೂಡ ರಶ್ಮಿಕಾ ಆಗ್ಲಿ ವಿಜಯ್ ದೇವರಕೊಂಡ ಅವರ ಆಗ್ಲಿ ಸ್ಪಷ್ಟನೆ ಕೊಟ್ಟಿಲ್ಲ. ಈಗ ಹೊಸ ಸುದ್ದಿ ಅಂದ್ರೆ ಅವರಿಬ್ಬರ ಮದುವೆ ಡೇಟ್ ಫಿಕ್ಸ್ ಆಗಿರುವ ಆಮಂತ್ರಣ ಪತ್ರವೊಂದು ವೈರಲ್ ಆಗಿರೋದು. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ವಿವಾಹದ ಸುದ್ದಿ ಅಲ್ಲಿಗೆ ಅಧಿಕೃತವಾದಂತಾಗಿದೆ. ಅವರ ವಿವಾಹ ಆಮಂತ್ರಣ ಪತ್ರ ಸದ್ಯ ವೈರಲ್ ಆಗಿತ್ತು. ಆ ಮದುವೆ ಪತ್ರದಲ್ಲಿ ಫೆಬ್ರವರಿ 26ರಂದು ಮದುವೆ ನಡೆಯಲಿದ್ದು ಹೈದರಾಬಾದ್ ನಲ್ಲಿ ಮಾರ್ಚ್ 4ರಂದು ಆರಕ್ಷತೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವೈರಲ್ ಆಗಿರುವ ಆ ಮದುವೆ ಪತ್ರ ನೋಡಿರುವ ಅವರಿಬ್ಬರ ಫ್ಯಾನ್ಸ್ ಸಖತ್ ಖುಷಿಯಲ್ಲಿರೋದಂತೂ ಸುಳ್ಳಲ್ಲ. ಅದೇನೇ ಇರ್ಲಿ, ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ವಿವಾಹ ಆಗ್ತಿರೋದು ಅಧಿಕೃತವಾಗಿದೆ. ಅತಿಥಿಗಳಿಗೆ ನೀಡಲಾದ ಅವರ ಮದುವೆ ಪತ್ರ ಏನಿದೆ ಅಂದ್ರೆ ವಿವಾಹ ಪತ್ರ ವೈರಲ್ ಕೂಡ ಆಗಿದೆ. ಫೆಬ್ರವರಿ 26ಕ್ಕೆ ಮದುವೆ ನಡೆಯಲಿದೆ. ಆತ್ಮೀಯ ಸ್ನೇಹಿತರು ಹಾಗೂ ಕುಟುಂಬದವರ ಸಮ್ಮುಖದಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ವಿವಾಹವಾಗಲಿದ್ದಾರೆ. ಸದ್ಯ ವಿಜಯ್ ಮತ್ತು ರಶ್ಮಿಕಾ ಮದುವೆಗೆ ಅತಿಥಿಗಳನ್ನ ಆಹ್ವಾನಿಸುತ್ತಿದ್ದಾರೆ. ಈ ರೀತಿ ಆಹ್ವಾನ ನೀಡಿದವರ ಪೈಕಿ ಒಬ್ಬರು ಮದುವೆ ಆಮಂತ್ರಣ ಪತ್ರವನ್ನು ವೈರಲ್ ಮಾಡಿದ್ದಾರೆ. ವಿವಾಹ ಆಮಂತ್ರಣ ಬಾಕ್ಸ್ ಅಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಎಂದು ಬರೆದಿದೆ. ಆಮಂತ್ರಣ ಪತ್ರದಲ್ಲಿ ಫೆಬ್ರವರಿ 26ರಂದು ಮದುವೆ ನಡೆಯಲಿದೆ ಅಂತ ಬರೆಯಲಾಗಿದೆ. ಇನ್ನು ಹೈದರಾಬಾದ್ ನಲ್ಲಿರುವ ವಿಜಯ್ ಅವರ ಗೆಳೆಯರು ಅಭಿಮಾನಿಗಳಿಗಾಗಿ ಮಾರ್ಚ್ 4ರಂದು ಹೈದರಾಬಾದ್ ನ ತಾಜ್ ಕೃಷ್ಣಾದಲ್ಲಿ ಆರತಕ್ಷತೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕೆಲ ವರ್ಷಗಳಿಂದ ಇಬ್ಬರು ಪ್ರೀತಿ ಮಾಡ್ತಾ ಇದ್ರು. ಅವರಿಬ್ಬರ ಓಡಾಟ ಕಂಡು ಮದುವೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೀಗ ನಿಜ ಆಗಿದೆ. ಈ ಹಿಂದೆ ಕೂಡ ಅವರಿಬ್ಬರ ನಿಶ್ಚಿತಾರ್ಥ ಕೂಡ ಆಗಿದೆ ಅಂತ ಹೇಳಲಾಗಿತ್ತು. ಆದ್ರೆ ಈ ವಿಷಯದಲ್ಲಿ ಇಲ್ಲಿಯವರೆಗೆ ಯಾವುದೇ ಅಧಿಕೃತ ಘೋಷಣೆ ಬಂದಿರಲಿಲ್ಲ. ಈಗ ಅವರ ಆಮಂತ್ರಣ ಪತ್ರದಿಂದ ಎಲ್ಲವೂ ಅಧಿಕೃತವಾಗಿದೆ. ಕೆಲವೊಮ್ಮೆ ಅಂತೆ ಕಂತೆಗಳ ಸುದ್ದಿಗಳೇ ಹೆಚ್ಚು, ಆದ್ರೂ ಇದು ಅಧಿಕೃತ ಎನ್ನಲಾಗ್ತಿದೆ. ಇಷ್ಟಕ್ಕೂ ಫೆಬ್ರವರಿ 26 ಬರುತ್ತೆ, ಅಂದು ಅವರಿಬ್ಬರ ಮದುವೆ ನಡೆಯುತ್ತೆ ಅನ್ನೋದು ಖಾತ್ರಿಯಾದಂತಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.